ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಈಗ ಯಾಕೆ ಚೊರ್ಲಾ ಘಾಟನ್ನ ಆಯ್ಕೆ ಮಾಡ್ಕೊಂಡ್ರು ಅನ್ನೋದು ಒಂದು ಪ್ರಶ್ನೆ ಇತ್ತು. ಬಟ್ ನೆಟ್ವರ್ಕ್ ಇರ್ಲಿಲ್ಲ, ಆ ಕಾರಣಕ್ಕೆ ಆ ಸ್ಥಳದ ಆಯ್ಕೆ, ಮತ್ತೆ ಅಲ್ಲಿಂದ ಈಸಿಯಾಗಿ ಎಸ್ಕೇಪ್ ಆಗಬಹುದು ಅನ್ನೋ ಕಾರಣಕ್ಕೆ ಆ ಸ್ಥಳದ ಆಯ್ಕೆ ಆಯ್ತಾ? ಜೊತೆಗೆ ರಾಬರಿ ಆಗಿರೋ ಸ್ಟೈಲ್ ಅನ್ನ ನೋಡಿದ್ರೆ ಮೋಸ್ಟ್ಲಿ ಸುಮಾರು ಸಿನಿಮಾಗಳನ್ನ ನೋಡಿ ಅದರ ರೀತಿಯಲ್ಲಿ ರಿಹರ್ಸಲ್ಗಳಾಗಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ದಂಗೆ ಕಾಣಿಸ್ತಾ ಇದೆ ರಾಬರ್ಸ್. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ನೀವ್ ಹೇಳಿದ್ದು ಕರೆಕ್ಟ್. ಕೆಲವೊಂದು ಸಿನಿಮಾಗಳನ್ನ ನೋಡಿ ಆ ದೃಶ್ಯಗಳಿಂದ ಅಲ್ಲಿರ್ತಕ್ಕಂಥ ಸನ್ನಿವೇಶಗಳನ್ನ ಪ್ರೇರೇಪಣೆಯಾಗಿ ತೆಗೆದುಕೊಂಡು ಕೆಲವೊಂದು ಕೃತ್ಯಗಳನ್ನ ಎಸಗ್ತಾರೆ. ಅದೇ ರೀತಿಯಾಗಿ ಚೋರ್ಲಾ ಘಾಟ್ ನಲ್ಲಿ ನಡೆದಂತಹ ಬರೋಬ್ಬರಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೇ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ ಅಂತಕ್ಕಂಥದ್ದು SIT ತಂಡಕ್ಕೆ ಅದೇ ಸಂಶಯಗಳು ಸಹ ಶುರುವಾಗಿದೆ. ಇಲ್ಲಿ ನಾವು ಗಮನಿಸಬಹುದು, 2 ತಿಂಗಳ ಹಿಂದೆ ಚೋರ್ಲಾ ಘಾಟ್ ನಲ್ಲಿ ಏನು ದರೋಡೆ ನಡೀತು, ಅದಕ್ಕೆ ಸಂಬಂಧಪಟ್ಟಂತೆ 2 ಕಂಟೈನರ್ ಹಣ ಸಾಗಿಸ್ತಾ ಇರ್ತಾರೆ. ಅದರ ಮಾಹಿತಿಯನ್ನ ಪಡೆದಿರ್ತಕ್ಕಂಥ ದರೋಡೆಕೋರರು ಕ್ಲೀನ್ ಆಗಿ ರೂಟ್ ಮ್ಯಾಪ್ ಅನ್ನು ಹಾಕಿರ್ತಾರೆ. ಅಲ್ಲಿ ನಾವು ಈ ಕೃತ್ಯವನ್ನ ಎಸಗಿದ್ರೆ ಯಾರಿಗೂ ಸಹ ಸಿಕ್ಕಿ ಬೀಳೋದಿಲ್ಲ ಅನ್ನೋದೊಂದು ಪಕ್ಕಾ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಏನು ಚೋರ್ಲಾ ಘಾಟ್ ವ್ಯಾಪ್ತಿ ಇದೆ, ಅಲ್ಲಿ ಸುಮಾರು 75 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗೋದಿಲ್ಲ. ಅಲ್ಲಿ ಯಾವುದೇ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ರೆ ಅಲ್ಲಿ ಟ್ರಕ್ ನಲ್ಲಿ ಬರ್ತಕ್ಕಂಥ ಡ್ರೈವರ್ ಇರ್ಬೋದು ಅಥವಾ ಬೇರೆ ಬೇರೆ ಸ್ಟಾಫ್ ಏನಿರ್ತಾರೆ ಅವರು ಯಾವ ಪೊಲೀಸ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಅವರು ಒಂದು ಸ್ಪಾಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವನ ದಂಧೆಕೋರಾಗಿದ್ದಂತ ಏನು ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಜೊತೆಗೆ ನಿನ್ನೆ ಅಷ್ಟೇ ಆ ಟ್ರಕ್ ನ ಇಬ್ಬರು ಚಾಲಕರನ್ನು ಸಹ SIT ತಂಡ ವಶಕ್ಕೆ ಪಡೆದುಕೊಂಡು ಅವರನ್ನು ಅಜ್ಞಾತ ಸ್ಥಳದಲ್ಲಿ ತೀವ್ರ ವಿಚಾರಣೆ ಒಳಪಡಿಸ್ತಾ ಇದ್ದಾರೆ. ಈ ಟ್ರಕ್ ಗಳನ್ನ ಎಲ್ಲಿಂದ ತೆಗೆದುಕೊಂಡ್ ಬಂದಿದ್ರು, ಅದರಲ್ಲಿ ತುಂಬಿದಂತ ಹಣ ಯಾರು, ಜೊತೆಗೆ ಎಲ್ಲಿಗೆ ಸಾಗಾಟವನ್ನ ಮಾಡಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಈ ಒಂದು ಕೃತ್ಯವನ್ನ ಎಸಗೋದ್ರಲ್ಲಿ ಏನೆಲ್ಲಾ ಒಂದು ಸಿನಿಮಾಗಳ ರೀತಿಯಾಗಿ ಥ್ರಿಲ್ಲಿಂಗ್ ಸಿನಿಮಾಗಳನ್ನ ನೋಡಿ ಕೃತ್ಯವನ್ನ ಎಸಗಿದ್ರ ಅನ್ನೋದ್ರ ಬಗ್ಗೆ ಸಂಖ್ಯೆ ವ್ಯಕ್ತ ಆಗುತ್ತೆ. ಇಲ್ಲಿ ನಾವು ನೋಡಬಹುದು, ಒಂದು ಕಾಡಿನ ಸಂಪತ್ತನ್ನ ರಕ್ತಚಂದನವನ್ನ ಲೂಟಿ ಮಾಡಿದಂತ ಒಂದು ಸಿನಿಮಾ, ಅದು ಪುಷ್ಪ 2 ಅಲ್ಲಿ ಯಾವ ರೀತಿಯಾಗಿ ಪೊಲೀಸರು ಅಟ್ಯಾಕ್ ಮಾಡಿದಾಗ ಅವರ ಲಾರಿಯನ್ನ ಮುಚ್ಚಿರ್ತಾರೆ ಅನ್ನೋ ಒಂದು ದೃಶ್ಯವನ್ನ ನೋಡ್ಬೋದು. ಜೊತೆಗೆ ಕನ್ನಡದಲ್ಲಿ KGF ಇದೆ, ಜೊತೆಗೆ ಅವನೇ ಶ್ರೀಮನ್ನಾರಾಯಣ ಇದೆ, ಜೊತೆಗೆ ತಮಿಳಿನಲ್ಲಿ ಮಂಕಾಂತ ಅಂತ ಒಂದು ಸಿನಿಮಾ ಅಜಿತ್ ಅಭಿನಯ ಇದೆ. ಇವು ಎಲ್ಲಾ ಸಿನಿಮಾಗಳಲ್ಲೂ ಇದೇ ರೀತಿಯಾಗಿ ಏನು ತಾವು ದರೋಡೆ ಮಾಡಿದಂತ ಹಣವನ್ನ ಇರ್ಬೋದು ಅಥವಾ ಸಂಪತ್ತನ್ನ ಲೂಟಿ ಮಾಡಿದಂತ ಸಂಪತ್ತನ್ನ ಇರ್ಬೋದು ಯಾವ ರೀತಿಯಾಗಿ ಪೊಲೀಸರಿಂದ ರಕ್ಷಣೆ ಪಡೆದುಕೊಳ್ಳಕ್ಕೆ ಮುಚ್ಚಿರ್ತಾರೆ ಅನ್ನೋ ಒಂದು ದೃಶ್ಯಗಳಿದ್ದಾವೆ. ಈ ದೃಶ್ಯಾವಳಿಗಳನ್ನ ನೋಡಿ ಈ ರಾಬರ್ಸ್ ಆ ಪ್ಲಾನ್ ಅನ್ನ ಮಾಡಿದ್ರ ಅನ್ನೋದು ಸಹ ಇಲ್ಲಿ ಸಾಕಷ್ಟು ಸಂಶಯಕ್ಕೆ ಎಡೆ ಮಾಡ್ಕೊಡ್ತಕ್ಕಂಥದ್ದು. ಆ ದೃಷ್ಟಿಯಿಂದಲೂ ಈಗ ಪೊಲೀಸರು ಅಂದ್ರೆ ನಾಸಿಕ್ ರೂರಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತಂಡ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದೆ. ಇನ್ನು ಈಗ ನಿನ್ನೆ ಸಿಕ್ಕಿರ್ತಕ್ಕಂಥ ಇಬ್ಬರು ಚಾಲಕರಿದ್ದಾರೆ, ಅವರಿಂದ ಏನಾದ್ರು ಬಾಯಿ ಅಂದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಬಾಯಿ ಬಿಡಿಸುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಇಲ್ಲಿ ಕೇಳಿ 2 ಕಂಟೈನರ್ ನಲ್ಲಿ ಇರ್ತಕ್ಕಂಥ ಹಣವನ್ನ ಸಾಗಿಸೋದು ಅಷ್ಟೊಂದು ಸುಲಭ ಅಲ್ಲ. ಇಲ್ಲಿ ಈಗ SIT ತಂಡ ಆರೋಪಿ ಕೊಟ್ಟಂತ ಸುಳಿವಿನ ಆಧಾರದ ಮೇಲೆ ಸ್ಥಳಕ್ಕೆ ಹೋಗಿ ಒಂದು ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಸಹ ಮಾಡಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಸುಳಿವುಗಳು ಅಲ್ಲಿ ಪತ್ತೆಯಾಗಿಲ್ಲ. ಅಂದ್ರೆ ಹೋಲಿಕೆ ಆಗ್ತದೆ. ಸ್ಥಳ ಮಾದರಿ ಮಾಡ್ಬೇಕಾದ್ರೆ ಆರೋಪಿಗಳು ಚಾಲಕರನ್ನ ಯಾರು ಅಡ್ಡ ಹಾಕಿದ್ರು ಆ ಸ್ಥಳದ ಬಗ್ಗೆ ಅವ್ರಿಗೆ ಮಾಹಿತಿ ಇರುತ್ತೆ. ಆದ್ರೆ ಈ ಸ್ಥಳ ಮಾದರಿ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸ್ಥಳದ ಹೊಂದಾಣಿಕೆ ಆಗ್ತಾ ಇಲ್ಲ. ಹೀಗಾಗಿ SIT ತಂಡ ಈ ಒಂದು ಕೃತ್ಯ ಬೆಳಗಾವಿಯಲ್ಲಿ ಆಗಿರ್ಬೋದು ಅಂತಕ್ಕಂಥ ಒಂದು ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲೂ ಸಹ ಕೃತ್ಯ ಆಗಿದೆ ಅನ್ನೋದಕ್ಕೆ, ಯಾಕಂದ್ರೆ ಚೋರ್ಲಾ ಘಾಟ್ ಬಿಟ್ಟು ಬಂದ ನಂತರ ಬೆಳಗಾವಿ ಸಿಗುತ್ತೆ, ಅಲ್ಲಿಯೂ ಸಹ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತ ಸ್ಥಳ ಈಗ ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಗೊಂದಲಗಳು ಈ ಒಂದು ದರೋಡೆ ಪ್ರಕರಣದಲ್ಲಿ ಸದ್ಯಕ್ಕೆ SIT ತಂಡಕ್ಕೆ ಎದುರಾಗಿದೆ. ಅವನ್ನೆಲ್ಲ ಭೇದಿಸ್ತಾರ ಅಥವಾ ಇಲ್ಲಿ ಏನು ಆರೋಪಿಗಳು ಮತ್ತೆ ಚಾಲಕರು, ಯಾಕಂದ್ರೆ ಟ್ರಕ್ ಅನ್ನ ದರೋಡೆ ಮಾಡಿದಂತ ಸಂದರ್ಭದಲ್ಲಿ ಚಾಲಕರಿಗೆ ಯಾರಾದ್ರೂ ಬೆದರಿಕೆ ಹಾಕಿದಿರ್ಬೋದು ಅಥವಾ ಅವರ ಮುಖಚಾರಿಯನ್ನ ಅವರು ನೋಡಿರ್ತಾರೆ. ಯಾರು ಬಂದು ನಮ್ಮನ್ನ ಅಟ್ಯಾಕ್ ಮಾಡಿದ್ರು, ಎಲ್ಲಿ ಬಂದು ಅಟ್ಯಾಕ್ ಮಾಡಿದ್ರು, ಎಷ್ಟು ವಾಹನಗಳಲ್ಲಿ ಬಂದು ಅಟ್ಯಾಕ್ ಮಾಡಿದ್ರು, ಇವೆಲ್ಲವನ್ನ ಸಹ ಅವ್ರು ಹೇಳ್ಬೇಕಾಗುತ್ತೆ. ಹೀಗಾಗಿ ಅವರನ್ನ ಸದ್ಯ ಇನ್ನೂ ಸಹ ಅಂದ್ರೆ ಕೋರ್ಟ್ಗೂ ಹಾಜರುಪಡಿಸದೆ ಅವರನ್ನ ಅಜ್ಞಾತ ಸ್ಥಳದಲ್ಲಿ ಇಟ್ಕೊಂಡು ಅವರಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಈಗ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲಿ ಈ ಒಂದು ಕೃತ್ಯವನ್ನ ನೋಡಿದಾಗ ಒಂದು ಆರೋಪಿಗಳು ಬರ್ತಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂತಹ ಮೊಬೈಲ್ ನೆಟ್ವರ್ಕ್ ಸಿಗಬಾರ್ದು ಅಂತ ಸ್ಥಳವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದು ಈ ಮೊದಲಿಗೆ ಸುಮಾರು ತಿಂಗಳಿಂದ ಈ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಇವರು ಏನು ಚಲಾವಣೆಯಲ್ಲಿ ಇರ್ತಕ್ಕಂಥ 2,000 ಮುಖಬೆಲೆಯ ನೋಟುಗಳನ್ನ ಅದ್ರಲ್ಲೂ 1,000 ಕೋಟಿ ಹಣವನ್ನ ಸಾಗಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಯಾರೋ ಒಬ್ರು ಸಂಬಂಧಪಟ್ಟಂತ ಉದ್ಯಮಿಗಳಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು ಅವರ ಕಡೆಯಿಂದಲೇ
ಈ ಒಂದು ಇನ್ಫಾರ್ಮೇಶನ್ ಲೀಕ್ ಮಾಡಿದ್ದಾರೆ. ಆ ಲೀಕ್ ಮಾಡಿದಂತ ಮಾಹಿತಿಯನ್ನು ಇಟ್ಕೊಂಡು ದಾಬೂರ್ಸಿ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತ ಆದ್ರೆ ಇಲ್ಲಿ ಒಂದು ನಮ್ಗೆ ಅನುಮಾನ ಬರ್ತಕ್ಕಂಥದ್ದು, ಚಲಾವಣೆಯಲ್ಲಿ ಇರ್ತಕ್ಕಂತ ನೋಟುಗಳನ್ನ ದರೋಡೆ ಮಾಡಿದ್ರೆ ಅವರು ಸಲೀಸಾಗಿ ವ್ಯವಹಾರಗಳನ್ನ ಮಾಡಬಹುದು ಅಥವಾ ಏನಾದ್ರು ಅವರು ಅಕ್ರಮ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಸಂಪಾದನೆ ಮಾಡಬಹುದು. ಆದ್ರೆ ಇಲ್ಲಿ 2000 ಮುಖಬೆಲೆಯ ಚಲಾವಣೆ ಇಲ್ಲದಂತ ನೋಟುಗಳನ್ನ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ಇದರ ಹಿಂದೆ ನಿಜವಾದ ಕೃತ್ಯ ಏನಿದೆ, ಯಾಕಂತಂದ್ರೆ ಒಬ್ಬ ರಾಜಕಾರಣಿ ಏನಾದ್ರು ಇದನ್ನ ತೆಗೆದುಕೊಂಡು ಹೋಗಿದ್ರೆ ಅದನ್ನ ಈಸಿಯಾಗಿ ಎಕ್ಸ್ಚೇಂಜ್ ಮಾಡಿ ಮುಂದಿನ ಚುನಾವಣೆಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಯೂಸ್ ಮಾಡ್ಕೊಬಹುದಾಯ್ತು, ಅಥವಾ ಅವರು ಗಳಿಸಿರ್ತಕ್ಕಂಥ ಅಕ್ರಮವಾಗಿ ಗಳಿಸಿರ್ತಕ್ಕಂಥ ಬ್ಲಾಕ್ ಮನಿಯನ್ನ ವೈಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ದರೋಡೆಕೋರು ಏನ್ ಮಾಡ್ತಾರೆ ಅನ್ನೋದು ಇದೀಗ ಕಾಡ್ತಕ್ಕಂಥ ಪ್ರಶ್ನೆ ಆಗಿದೆ ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.